ಹಲೋ ರಮೇಶ್, ಹೇಳು. ಚಂದ್ರು, ನನ್ನ ಮಗಳು ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ ಕಣೋ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಏನು ಭಯ ಪಡಬೇಡ ಕಣೋ. ನಾನು ನಿನಗೆ ಮೊದಲೇ ಹೇಳಿದ್ದೆ, ಮಗಳನ್ನ ಯುವ ಸ್ಪಂದನ ಕರ್ಕೊಂಡು ಹೋಗು ಅಂತ. ಅಲ್ಲಿ ನಿಜವಾಗ್ಲೂ ಸರಿ ಆಗುತ್ತಾ? ಅನುಮಾನನೇ ಇಲ್ಲ, ಕರ್ಕೊಂಡು ಹೋಗು, ಎಲ್ಲ ಸರಿ ಹೋಗುತ್ತೆ. ಸರಿ ಚಂದ್ರು, ಇವತ್ತೇ ಕರ್ಕೊಂಡು ಹೋಗ್ತೀನಿ. ಹಲೋ ಅಶೋಕ್ ಸರ್, ಹಾಂ ಹೇಳಿ ಶಶಿ. ಎಲ್ಲಿದ್ದೀರಾ? ಹಾಂ ನಾನಿಲ್ಲೇ ಜಸ್ಟ್ 2 ಮಿನಿಟ್ಸ್ ಅವೇ ಬಂದ್ಬಿಡ್ತಿದ್ದೀನಿ. ಸ್ವಲ್ಪ ಟ್ರಾಫಿಕಲ್ಲಿದ್ದೀನಿ. ಆದ್ವಿಕಾ ಅವ್ರ ಪೇರೆಂಟ್ಸ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಂ ವೆಯ್ಟ್ ಮಾಡೋಕೆ ಹೇಳಿ, ಇನ್ನೇನು ಬರ್ತಾ ಇದ್ದೀನಿ. ಹಾಂ ಸರಿ ಸರ್, ಅವ್ರನ್ನ ನಿಮ್ಮ ಕ್ಯಾಬಿನ್ ಒಳಗೆ ಕಳಿಸಿದ್ದೀನಿ. ಹಲೋ, ಸಾರಿ ಬರೋದು ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು ನೋಡಿ. ಹೇಳಿ ಏನು ವಿಷಯ? ನಮಸ್ತೆ ಸರ್, ನನ್ನ ಹೆಸರು ರಮೇಶ್. ಇವಳು ನನ್ನ ಹೆಂಡತಿ ರತ್ನ. ಒಂದು ವಾರದಿಂದ ನನ್ನ ಮಗಳು ಒಂಥರ ಬಿಹೇವ್ ಮಾಡ್ತಿದ್ದಾಳೆ. ನಾರ್ಮಲ್ ಆಗಿಲ್ಲ. ಅವಳು ನೈಟೆಲ್ಲ ಎದ್ದಿರ್ತಾಳೆ, ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಒಬ್ಳೇ ಇರ್ತಾಳೆ, ಅಳ್ತಿರ್ತಾಳೆ. ಯಾಕೆ ಅಂತ ಕೇಳಕ್ ಹೋದ್ರೆ ನಮ್ಮ ಹತ್ರ ಏನು ಹೇಳ್ತಿಲ್ಲ ಸರ್. ಅವಳನ್ನ ಈ ಸ್ಥಿತಿಲಿ ನೋಡಕ್ ಆಗ್ತಿಲ್ಲ ಸರ್. ತಲೆ ಕೆಡಿಸ್ಕೊಂಬಿಡಿ, ನಾನು ಮಾತಾಡ್ತೀನಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಮತ್ತೆ ಏನ್ ನಿಮ್ ಸಮಸ್ಯೆ? ನನ್ಗೇನು ಸಮಸ್ಯೆ ಇಲ್ವಲ್ಲ. ಏನು ಸಮಸ್ಯೆ ಇಲ್ಲದೆ ಇಲ್ಲಿ ನಾಟಕಕ್ಕೆ ಬಂದಿದ್ಯಾ? ನಿನ್ ರೋಗ ಏನು ಹೇಳು? ಆದ್ವಿಕಾ, 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 ಯಾಕೆ? ಆರಾಮಾಗಿರಿ. ಓಕೆ, ಲೆಟ್ಸ್ ಕಮ್ ಟು ದಿ ಪಾಯಿಂಟ್. ನಿಮ್ಗೆ ನನ್ನ ಹತ್ರ ಏನಾದರೂ ಹೇಳ್ಕೋಬೇಕು ಅನ್ಸಿದ್ರೆ ಹೇಳ್ಕೋಬಹುದು. ಸರ್, ನಾನು ಮನೆಗೆ ಹೋಗ್ಬೇಕು ಸರ್. ಹಾಗಲ್ಲ. ಸರ್ ಪ್ಲೀಸ್, ನಾನು ಮನೆಗೆ ಹೋಗ್ತೀನಿ ಸರ್. ಓಕೆ ಆದ್ವಿಕಾ, ಜಸ್ಟ್ ಫೀಲ್ ಮಿ ಲೈಕ್ ಯುವರ್ ಫ್ರೆಂಡ್. ಗಾಬರಿ ಆಗ್ಬೇಡಿ. ನೀರು ಕುಡಿತೀರಾ? ಓಕೆ, ನಿಮ್ಮ ಮನಸ್ಸಲ್ಲಿರೋದನ್ನ ಓಪನ್ ಆಗಿ ಹೇಳ್ಕೋಬಹುದು. ಡೋಂಟ್ ವರಿ, ಇದು ನಮ್ಮ ನಿಮ್ಮ ಮಧ್ಯೆ ನಡೆಯೋ ಕಾನ್ವರ್ಸೇಷನ್. ಹೊರಗಡೆ ಯಾರಿಗೂ ಗೊತ್ತಾಗಲ್ಲ. ಓಪನ್ ಆಗಿ ಶೇರ್ ಮಾಡಿ. ನೀರು ಕುಡಿಬೋದಾ? ಶ್ಯೂರ್, ತಗೊಳ್ಳಿ. ನನ್ನ ಕಾಲೇಜ್ ಫಸ್ಟ್ ಡೇ ತುಂಬ ಚೆನ್ನಾಗಿತ್ತು. ಫಸ್ಟ್ ಡೇ ಅಂತ ಬೇಗ ಹೋಗುತ್ತೆ. ಹೊಸ ಜಾಗ, ಹೊಸ ಜನರು, ಹೊಸ ಪರಿಚಯಗಳು. ಅವತ್ತೊಬ್ಬನ ಪರಿಚಯ ಆಯಿತು. ರೋಹನ್, ನನ್ನ ಕ್ಲಾಸ್ಮೇಟ್. ಆ ಪರಿಚಯ ನನ್ನ ಲೈಫ್ನ ಅದ್ಭುತ ಪರಿಚಯ. ಲವರ್ ಫಸ್ಟ್ ಸೈಟ್ ಅಂತ ಕೇಳಿದ್ದೆ, ಬಟ್ ಅವತ್ತು ಫೀಲ್ ಮಾಡಿದೆ. ಓ ನೈಸ್, ಒಳ್ಳೆ ಲವ್ ಸ್ಟೋರಿ ಆಗಿರ್ಬೇಕು ಕಾಲೇಜಲ್ಲಿ. ಒಳ್ಳೆಯದು ಕೊನೆವರೆಗೂ ಒಳ್ಳೇದಾಗಿರಲ್ವಲ್ಲ ಸರ್. ಪರಿಚಯ ಸ್ನೇಹ ಆಯಿತು, ಸ್ನೇಹ ಪ್ರೀತಿ ಆಯಿತು, ಆ ಪ್ರೀತಿ ನನ್ನ ಇಲ್ಲಿ ತಂದೆಲ್ಲಿಸ್ತು. ಹೇ, ನೀನೇನೋ ಇಲ್ಲಿ? ನೀನು ನೋಡಬೇಕು ಅನ್ನಿಸ್ತಾ, ಅದಕ್ಕೆ ಮನೆಗೆ ಬಂದ್ಬಿಟ್ಟೆ. ಎಲ್ಲಿ ಯಾರೂ ಕಾಣಿಸ್ತಾ ಇಲ್ಲ? ಎಲ್ಲ ಹೊರಗೋಗಿದ್ದಾರೆ. ಹೌದಾ? ಹಾಗಿದ್ರೆ ಒಳ್ಳೇದಾಯಿತು. ಏ, ಹೊಸ ಆದ್ವಿ, ಸ್ವಲ್ಪ ನೀರು ತಗೊಬರ್ತೀಯಾ? ಸರಿ. ಹಲೋ, ಎಲ್ಲ ಹೋದ್ರು, ಬಾ ಬೇಗ. ನಿಮ್ಮ ಏರಿಯಾದಲ್ಲೇ ಇದ್ದೀನಿ, ಬರ್ತೀನಿರು. ಮತ್ತೆ ಯಾರು ಬರಲ್ಲ ತಾನೆ? ಬಂದರೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ.
ಹಾಂ ಸರಿ ಬಂದೆ. ಸರಿಯಾದ್ವಿ, ನಿಮ್ಮ ಮನೆಯವ್ರು ಬಂದರೆ ಸುಮ್ಮನೆ ತೊಂದರೆ ಆಗುತ್ತೆ. ನಾನು ಬರ್ತೀನಿ. ನಮ್ಮನೆಯವ್ರು ಬರ್ತಾರೆ ಅಂತನಾ? ಅದು ಯಾವಳ್ದೋ ಮನೆಯಿಂದ ಬಂದಿದೆಯಲ್ಲ ಅವ್ರ ಮನೆಯವ್ರು ಬರ್ತಾರೆ ಅಂತನಾ? ನನ್ನ ಹತ್ರ ಬರಬೇಡ ನೀನು. ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ವಾ ನಿಂಗೆ? ಆಗಲ್ವೋ? ಮಾತಾಡ್ಬೇಡ ನೀನು. ನಿನ್ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ಇಷ್ಟ ದಿನ ನನ್ನ ಜೊತೆ ಮಳ್ಳನ್ ತರ ಇದ್ದು ಪ್ರೀತಿ ಮಾಡೋ ನಾಟಕ ಆಡ್ದಲ್ಲ, ಥೂ ನಿನ್ ಜನ್ಮಕ್ಕೆ. ಏಯ್ ಮುಚ್ಚೆ ಸಾಕು. ಏನ್ ಬಾರಿ ಮಾತಾಡ್ತಿದ್ಯಾ? ಪ್ರೀತಿ ಮಾಡು ಅಂತ ನಾನು ಬಂದಿದ್ನ ನಿನ್ನ ಹಿಂದೆ? ನೀನ್ ಒಳ್ಳೆಯವನು ಅಂತ ಹೇಳಿ ನಿನ್ ಹಿಂದೆ ಬಂದೆ. ನೀನಿಂತ ಕಚ್ಚಡ ಕೆಲಸ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ. ನಾನು ಒಳ್ಳೆಯವನಲ್ಲ. ಏನಿವಾಗ? ಈ ಪ್ರಪಂಚದಲ್ಲಿ ಯಾರೂ ಒಳ್ಳೆಯವರಲ್ಲ, ಎಲ್ಲ ಬರೀ ನಾಟಕ. ಈಗ ಹೇಳ್ತೀನಿ ಕೇಳಿಸ್ಕೊ. ನೀನನ್ನ ಇಷ್ಟಪಟ್ಟೆ, ನಾನು ನಿನ್ನ ಆಸೆ ಪಟ್ಟೆ. ಆ ಆಸೆನೇ ನೀನ್ ಪ್ರೀತಿ ಅನ್ಕೊಂಡ್ರೆ ನಾನೇನ್ ಮಾಡಕ್ಕಾಗತ್ತೆ? ನೀನ್ ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗ್ತಿದೆ. ಹೊಟ್ಟೋಗಿಲ್ಲಿಂದ ಆಚೆ, ಫಸ್ಟು ಹೋಗೋ ಆಚೆ. अद्विका पागल नहीं। अद्वी अद्वी अद्विका अद्वी आदमी आत्मिका ಅವನ್ನ ತುಂಬಾ ನಂಬಿದ್ದೆ. ಅವ್ನು ಈ ತರ ಮೋಸ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಪ್ರೀತಿನೇ ಹೋದ್ಮೇಲೆ ಜೀವನದಲ್ಲಿ ಹೇಗ್ ಬದುಕ್ಲಿ? ನಾನು ಬದುಕಿರಲ್ಲ. ಅದ್ವಿಕಾ, ಸ್ವಲ್ಪ ಆರಾಮಾಗಿರಿ. ಈ ರೀತಿ ಏನೇನೋ ಅನ್ಕೊಳ್ಬೇಡಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಎಕ್ಸ್ಕ್ಯೂಸ್ ಮಿ ಸರ್. ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಮಗಳು ಹೀಗಾಗೋಕ್ಕೆ ಕಾರಣ ಡಿಪ್ರೆಷನ್. ಈ ಥರ ಡಿಪ್ರೆಷನ್ಗೆ ಹೋದಾಗಲೇ ಯಾರು ಬೇಡ, ಏನು ಬೇಡ, ಸಾಯ್ಬೇಕು ಅಂತೆಲ್ಲ ಅನಿಸೋದು. ತುಂಬ ಬೇಕಾದವರು, ತುಂಬ ಹತ್ತಿರ ಇರೋರು ಅಥವಾ ತುಂಬ ನಮ್ಮನ್ನ ಇಷ್ಟಪಡೋರು ನಮಗೆ ಮೋಸ ಮಾಡಿದಾಗ ಅಥವಾ ಬದಲಾದಾಗ ಅಥವಾ ದೂರ ಆದಾಗ ಈ ಥರ ಡಿಪ್ರೆಷನ್ಗೆ ಹೋಗೋದು ಸಹಜ. ನಿಮ್ಮ ಮಗಳು ಈ ರೀತಿ ಡಿಪ್ರೆಷನ್ಗೆ ಹೋಗೋಕ್ಕೆ ಕಾರಣ ಅವಳು ತುಂಬ ಇಷ್ಟಪಡ್ತಿದ್ದು ರೋಹನ್ ಅವಳಿಗೆ ಮೋಸ ಮಾಡಿದ್ದು. ರೋಹನ್? ರೋಹನ್? ಹಾಂ, ಅವಳು PU ಕ್ಲಾಸ್ಮೇಟ್ ರೋಹನ್. ಕ್ಲಾಸ್ಮೇಟಾ? ಚಾನ್ಸೇ ಇಲ್ಲ. ಯಾಕೆ, ನಿಮಗೂ ಗೊತ್ತಿಲ್ವಾ ಅವನ ಬಗ್ಗೆ? ನಾನು ಅವಳನ್ನ ಅಡ್ಮಿಷನ್ ಮಾಡಿಸಿರೋದು ವಿಮೆನ್ಸ್ ಕಾಲೇಜ್ಗೆ. ಇನ್ನು ರೋಹನ್ ಎಲ್ಲಿಂದ ಬರ್ತಾನೆ? ವಾಟ್, ವಿಮೆನ್ಸ್ ಕಾಲೇಜಾ? ಅದರಲ್ಲೂ ನಾನು ಕಾಲೇಜ್ಗೆ ಅಡ್ಮಿಷನ್ ಮಾಡಿ 1 ಮಂತ್ ಆಗಿದೆ. ಅವಳು ಕಾಲೇಜಿಗೆ ಹೋಗಿಲ್ಲ. ಕಾಲೇಜ್ ಇರಲಿ, ರೂಮಿಂದನೇ ಆಚೆ ಬಂದಿಲ್ಲ. ಇನ್ನು ಪ್ರೀತಿ ಮೋಸ ಹೇಗೆ ಸರ್? ಹಾಗಾದ್ರೆ ನನಗೆ ಹೇಳಿದ್ದು ಸ್ಟಾರ್ಟಿಂಗ್ ನಾನು ಅವಳ ಹೆಸರು ಕರೆದಾಗ ಗಾಬರಿ ಆದ್ಲು. ನಾನು ಅವಳನ್ನ ನೋಡ್ತಿದ್ದಂಗೆ ನರ್ವಸ್ ಆದ್ಲು. ನನ್ನ ಹತ್ರ ಮಾತಾಡೋಕ್ಕಿಂತ ಮುಂಚೆನೆ ಹೊರಡ್ತೀನಿ ಅಂದ್ಲು. ನಾನೇನಾದ್ರೂ ರೂಢಾಗಿ ನಡ್ಕೋತೀನಿ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ಲ. ಹಾ, ನಿಮ್ಮ ಮಗಳು ಎಲ್ಲೋ ಕೇಳಿರೋದನ್ನ ನೋಡಿರೋದನ್ನ ನನ್ನ ಲೈಫಲ್ಲೂ ಇದೇ ರೀತಿ ಆಗಿದೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗಿದ್ದಾಳೆ. ಇಮ್ಯಾಜಿನ್? ಹಾ, ಕೆಲವೊಬ್ರು ಇಮ್ಯಾಜಿನ್ ಮಾಡ್ಕೊಂಡೇನೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅಂದ್ರೆ ನಮ್ಮ ಮಗಳು ಸರಿ ಹೋಗಲ್ವಾ? ತಲೆ ಕೆಡಿಸ್ಕೋಬೇಡಿ. ಈ ಏಜ್ನಲ್ಲಿ ಡಿಪ್ರೆಷನ್ಗೆ ಹೋಗೋದು ಕಾಮನ್. ಇದರಿಂದ ಯೂತ್ಸ್ನ ಹೊರಗೆ ತರೋಕೆ ಅಂತಾನೆ ಯುವ ಸ್ಪಂದನ ಇರೋದು. ನಿಮ್ಮ ಜೊತೆ ನಾವಿದ್ದೀವಿ. ರಮೇಶ್ ಅವರೇ, ನಾನೊಂದು ಮಾತು ಹೇಳ್ತೀನಿ, ಬೇಜಾರಾಗಬೇಡಿ. ನಾವು ಯಾವತ್ತೂ ಹೆಣ್ಮಕ್ಳನ್ನ ಕಟ್ಟಾಕ್ಬಾರ್ದು. ಅವ್ರಿಗೂ ಸುತ್ತಾಡಬೇಕು, ಓಡಾಡಬೇಕು ಅನ್ನೋ ಎಷ್ಟೋ ಆಸೆ ಇರುತ್ತೆ. ನಾವು ಅವ್ರನ್ನ ಒಂದು ಕಡೆ ಕೂಡಾಕಿ ಇದೇ ನಿಮ್ಮ ಪ್ರಪಂಚ ಅಂದಾಗ ಅವರು ಅವ್ರದೇ ಆದ ಕಲ್ಪನಾ ಪ್ರಪಂಚದಲ್ಲಿ ಮುಳುಗೋಗ್ತಾರೆ. ನಾವು ಗಂಡಸರು ನಮ್ಗೆಷ್ಟೇ ನೋವಿದ್ರೂ ಹೊರಗಡೆ ತಿರ್ಗಾಡ್ಕೊಂಡು ಬಂದು ಆ ನೋವನ್ನ ಮರ್ತು ಬಿಡ್ತೀವಿ. ಆದರೆ ಹೆಣ್ಮಕ್ಳು ಹಾಗಲ್ಲ. ತಮ್ಮೊಳಗಿರೋ ಎಲ್ಲ ನೋವನ್ನು ಒಬ್ಬರೇ ಅನುಭವಿಸ್ತಾ ಇರ್ತಾರೆ. ಆಗ ನಾವೇನೂ ಮಾಡಬೇಕಾಗಿಲ್ಲ.
ಜಸ್ಟ್ ಅವ್ರ ಪಕ್ಕ ಕೂತು ಅವ್ರ ಮನ್ಸಲ್ಲಿರೋ ನೋವನ್ನ ಕೇಳಿಸ್ಕೊಂಡ್ರೆ ಸಾಕು. ಯಾಕಂದ್ರೆ ಹೆಣ್ಮಕ್ಳಿಗೆ ಹೇಳೋರ್ಗಿಂತ ಕೇಳಿಸ್ಕೊಳ್ಳೋರಿದ್ರೆ ಖುಷಿ ಪಡ್ತಾರೆ. ನಿಮ್ ಮಗಳು ವಿಷಯದಲ್ಲೂ ಹಾಗೆ ಆಗಿರೋದು. ಏನೇ ಇದ್ರೂ ನಮ್ಮ ಹತ್ರ ಹೇಳ್ಕೊ ಅಂತ ಧೈರ್ಯ ಕೊಟ್ರೆ ಮತ್ತೆ ಯಾವತ್ತೂ ಅವಳು ಡಿಪ್ರೆಷನ್ಗೆ ಹೋಗೋದಿಲ್ಲ. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನೋನು ಥ್ಯಾಂಕ್ಸ್ ನಂಗಲ್ಲ, ಯುವ ಸ್ಪಂದನಗೆ ಹೇಳಿ. ಯುವ ಪೀಳಿಗೆಗೊಂದು ಶಕ್ತಿ ಯುವ ಸ್ಪಂದನ. ಯುವಕರ ಆಶಾ ಕಿರಣ ನಮ್ಮ ಯುವ ಸ್ಪಂದನ. ಯು ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಫಾರ್ ನಮ್ಮ ಯುವ ಸ್ಪಂದನ. ಕಾಲೇಜ್ಗೆ ಹೋಗಲ್ವೇನಮ್ಮ? ನೋಡು ಅದ್ವಿಕಾ, ಪ್ರಾಬ್ಲಮ್ ಬರುತ್ತೆ ಅಂತ ನಾವು ಭಯ ಪಟ್ರೆ ಪ್ರಾಬ್ಲಮ್ ಭಯಂಕರವಾಗಿರುತ್ತೆ. ಪ್ರಾಬ್ಲಮ್ ಎಂಥದ್ದೇ ಇದ್ರೂ ನಾನು ಫೇಸ್ ಮಾಡ್ತೀನಿ ಅಂತ ನಿಂತ್ರೆ ಆ ಭಯ ಪಡ್ಕೊಂಡು ಓಡೋಗುತ್ತೆ. ನಾವು ಪ್ರತಿದಿನ ನೋಡೋ ಈ ಪ್ರಕೃತಿನೂ ಒಂದು ಹೆಣ್ಣು. ಹೆಣ್ಣಲ್ಲಿ ಆ ಪ್ರಕೃತಿಯ ಶಕ್ತಿ ಇರುತ್ತೆ. ಭಯ ಪಡ್ಕೊಂಡು ಕೂರ್ಬೇಡ, ಆ ಶಕ್ತಿ ವ್ಯರ್ಥ ಆಗತ್ತೆ. ಭಯ ಬಿಟ್ಟು ಮುನ್ನುಗ್ಗು. ನಿನ್ ಕತೆ ನಿಂತರ ಭಯದಲ್ಲಿರೋ ಎಷ್ಟೋ ಹುಡುಗಿರಿಗೆ ಸ್ಫೂರ್ತಿಯಾಗತ್ತೆ. ಅಪ್ಪ, ಕಾಲೇಜ್ಗೆ ಹೋಗೋಣ? ನಿಜವಾಗ್ಲೂ? ಹ್ಞೂ. ಸರಿ ಬಾ.